ಹೆಣ್ಮಕ್ಳಿಗೆ ಮೆಹಂದಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದು ಯಾವುದೇ ಕೆಮಿಕಲ್ ಬಳಸದೆ ನಾವು ಅರಿಶಿಣದಿಂದ ಯಾವ ಥರ ಮೆಹಂದಿ ರೆಡಿ ಮಾಡೋದು ಅಂತ ನೋಡೋಣ. 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ನೋಡ್ತಾ ಇರ್ಬೋದು ನಿಮಗೆ ಮೆಹಂದಿಯಲ್ಲಿ ಯಾವ ಥರ ಕಲರ್ ಬರುತ್ತೆ ಆ ಥರ ಕಲರ್ ಬಂದಿದೆ. ನಿಮಗೆ ತಕ್ಷಣ ಎಲ್ಲರೂ ಹೋಗಬೇಕು ಅಂದಾಗ ಈ ಥರ ರೆಡಿ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಕೂಡ ಕಾಣುತ್ತೆ. ನಿಮಗೆ ಇದನ್ನು ಮೆಹಂದಿ ಥರನೇ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ರೆಡಿ ಮಾಡಿಕೊಂಡಿರುವಂತಹ ಅರಿಶಿಣ. ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸುಣ್ಣ ಹಾಕ್ಕೊಳ್ತಾ ಇದ್ದೀನಿ. ಸುಣ್ಣ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ನಿಮಗೆ ಇದು ಸುಣ್ಣ ಹಾಕ್ಕೊಂಡಾಗ ಕೈ ಬೆಂದೋಗುತ್ತೆ ಆ ಥರ ಏನೂ ಆಗೋದಿಲ್ಲ. ಸಾಮಾನ್ಯವಾಗಿ ಎಲೆಡಿಕೆ ತಿನ್ನೋರ ಮನೆಯಲ್ಲಿ ಇದ್ದೇ ಇರುತ್ತೆ ಸುಣ್ಣ. ಸುಣ್ಣ ಇಲ್ಲ ಅಂದರೆ ನಿಮಗೆ 2 ರೂಪಾಯಿ ಕೊಟ್ಟರೆ ಸುಣ್ಣ ಪ್ಯಾಕೆಟ್ ಸಿಗುತ್ತೆ ನಿಮಗೆ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸುಣ್ಣ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಒಳ್ಳೆ ಒಂದು ಕಲರ್ ಕೂಡ ಬರುತ್ತೆ. ಸುಣ್ಣ ಮತ್ತು ಅರಿಶಿನ ಮಿಕ್ಸ್ ಮಾಡಿದ ತಕ್ಷಣ ಒಳ್ಳೆ ಒಂದು ಡಾರ್ಕಾಗಿ ಕಲರ್ ಬರುತ್ತೆ. ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಿಮಗೆ. ಇದನ್ನು ಹಾಕ್ಕೊಂಡು ಅರಿಶಿನ ಮತ್ತು ಸುಣ್ಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅರಿಶಿನ ಮತ್ತು ಸುಣ್ಣನ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗೋಪುರಂ ಕುಂಕುಮ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮನೇಲಿ ಯಾವ ಕುಂಕುಮ ಇರುತ್ತೋ ಅದನ್ನು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಇವಾಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ತುಂಬ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು, ತುಂಬ ತೆಳುವಾಗಿ ಕೂಡ ಮಾಡ್ಕೋಬಾರ್ದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳುವಾಗಿದೆ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಕುಂಕುಮ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಹಾಕ್ಕೋಬೋದು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಫಸ್ಟೇ ಕೈಯಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡ್ರಾ ಮಾಡಿಕೊಂಡು ಹಾಕೋಬೋದು. ನೋಡಿ ನಾನು ಈ ಥರ ಚಿಕ್ಕದಾಗಿ ಡ್ರಾ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಮ್ಯಾಚ್ ಸ್ಟಿಕ್ಕಲ್ಲಿ ಕೂಡ ಹಾಕೋಬೋದು, ಇಲ್ಲ ಅಂದರೆ ಇಯರ್ ಬಡ್ಸಲ್ಲಿ ಕೂಡ ಹಾಕೋಬೋದು. ಮ್ಯಾಚ್ ಸ್ಟಿಕ್ಕಲ್ಲಿ ನೀವು ನಿಧಾನಕ್ಕೆ ಹಾಕೋಬೇಕಾಗುತ್ತೆ. ಇಯರ್ ಬಡ್ಸ್ ತೊಗೊಂಡ್ರೆ ಬೇಗ ಯೂಸ್ ಮಾಡ್ಕೋಬೋದು. ನಾನು ಅದಕ್ಕೆ ಇಯರ್ ಬಡ್ಸಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೇ ಹಾಕ್ಕೊಳ್ಳಿ, ಒಂದು ಸೈಡ್ ಗಟ್ಟಿಯಾಗುತ್ತಾ ಬರುತ್ತೆ. ನೋಡಿ ಈ ಥರ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಒಂದು ಕಲರ್ ಬರುತ್ತೆ. ನಿಮಗೆ 5 ನಿಮಿಷ ಇದ್ದರೆ ಸಾಕು, ಮೆಹಂದಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲರೂ ಫಂಕ್ಷನ್ಗೆ ಹೋಗಬೇಕು, ಮದುವೆಗೆ ಹೋಗಬೇಕು, ಇಲ್ಲ ಯಾವುದಾದ್ರೂ ಬರ್ತ್ಡೇ ಪಾರ್ಟಿಗೆ ಹೋಗಬೇಕು ಅಂದಾಗ ನೀವು ಮೆಹಂದಿ ಹಾಕಿಲ್ಲ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಇದು ನಿಮಗೆ 3 ರಿಂದ 4 ದಿವಸ ಕಲರಲ್ಲಿ ಹಾಗೇ ಇರುತ್ತೆ. ನಿಮಗೆ ಮೆಹಂದಿ ಕಲರು ತುಂಬ ನೀರಲ್ಲಿ ಕೈ ಹಾಕ್ತಾ ಇದ್ದರೆ ನಿಮಗೆ ಬೇಗ ಹೊರಟೋಗುತ್ತೆ, ಇಲ್ಲ ಅಂದರೆ ಹಾಗೇ ಇರುತ್ತೆ ಕಲರು. ಮೆಹಂದಿ ಯಾವ ಥರ ಕಲರ್ ಬರುತ್ತೋ ಅದೇ ಥರನೇ ಡಾರ್ಕಾಗಿ ಕಲರ್ ಕೂಡ ಬರುತ್ತೆ. ಇವಾಗ ಎಲ್ಲ ಕಡೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಏನು ಡಿಸೈನ್ ಮಾಡ್ಕೊಂಡಿದ್ದೀನಿ, ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಡಿಸೈನ್ ಮಾಡಿಕೊಂಡು ಹಾಕೋಬೋದು. ಇಯರ್ ಬಿಟ್ ಸಹಾಯದಿಂದ ನಾನು ಮೆಹಂದಿ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಫುಲ್ಲು ಬೇಕಂದ್ರೂ ಹಾಕೋಬೋದು, ನಿಮಗೆಲ್ಲ ಚಿಕ್ಕದಾಗಿ ಡಿಸೈನ್ ಬೇಕು ಅಂದರೂ ಕೂಡ ಹಾಕೋಬೋದು. ಇವಾಗ ನೋಡಿ ಎಲ್ಲ ಕಡೆ ಹಾಕ್ಕೊಂಡಾದಮೇಲೆ ನಾನು ಫಿಂಗರ್ಸ್ ಕೂಡ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಇದು ನಿಮಗೆ ಸೈಡ್ ಎಫೆಕ್ಟು ಇಲ್ಲ, ಯಾವುದೇ ಸೈಡ್ ಎಫೆಕ್ಟಿಗಿಲ್ಲ. ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಇದು. ದಿಢೀರಾಗಿ ರೆಡಿ ಮಾಡಿ ಹಾಕ್ಕೊಳ್ಳುವಂತಹ ಮೆಹಂದಿ. ನೋಡ್ತಾ ಇರ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಒಳ್ಳೆ ಒಂದು ಡಾರ್ಕಾಗಿ ಕಲರ್ ಕೂಡ ಕಾಣ್ತಾ ಇದೆ. ಹಾಕಿದ ತಕ್ಷಣ ಇದು ಕಲರ್ ಬರುತ್ತೆ, ಆದರೆ ಚೆನ್ನಾಗಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ನೀವು ತೊಳ್ಕೊಬೇಕಾಗುತ್ತೆ. ನೋಡಿ ಇವಾಗ ಎಲ್ಲ ಕಡೆನೂ ಡಿಸೈನ್ ಹಾಕ್ಕೊಂಡಿದ್ದೀನಿ.
ಈ ಥರ ಡಿಸೈನ್ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಡಬೇಕು. ಒಂದು 10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಡ್ರೈ ಆಗುತ್ತೆ. ನೋಡಿ 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ. ಈ ಥರ ಒಣಗಬೇಕು. ಈ ಥರ ಒಣಗಿದ ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ, ಒಂಚೂರು ಕೂಡ ಬೀಳಲ್ಲ ಅದ್ರ ಪುಡಿ. ನೀರಲ್ಲೇ ತೊಳ್ಕೊಬೇಕಾಗುತ್ತೆ. ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ತೊಳೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಡಾರ್ಕಾಗಿ ಕಲರ್ ಬಂದಿದೆ. ಅದು ಅರಿಶಿಣ ಯೂಸ್ ಮಾಡಿ ಯಾವ ಥರ ಮೆಹಂದಿನ ರೆಡಿ ಮಾಡೋದು ಅಂತ ನೋಡಿದ್ರಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.